ಆನೇಕಲ್ ತಾಲೂಕಿನ ಬಳ್ಳೂರು ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಹಾಗೂ ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾನಾಯಕ ಗೆಳೆಯರ ಬಳಗ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿ ಮತ್ತು ಬಳ್ಳೂರು ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಅರ್ಥಪೂರ್ಣವಾಗಿ ಹಾಗೂ ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಲಾಯಿತು. ಹಾಗೆಯೇ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನದ ಚೆಕ್ ವಿತರಣೆ ಮಾಡಲಾಯಿತು. ಹಾಗೆಯೇ ಸಾಧಕರಿಗೆ ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕರಾದ ಬಿ ಶಿವಣ್ಣ, ಹೋರಾಟಗಾರರಾದ ಬಳ್ಳೂರು ಮುನಿವೀರಪ್ಪ, ಪೂರ್ಣಿಮಾ, ಮಧುಕುಮಾರ್, ಪಟಾಪಟ್ ಪ್ರಕಾಶ್, ಮುನಿಯಪ್ಪ, ಪಿಡಿಒ ಜಯರಾಮ್, ಶ್ರೀನಿವಾಸ ಸ್ವಾಮಿಗಳು, ಬಳ್ಳೂರು ನಾರಾಯಣಸ್ವಾಮಿ, ಎನ್ಎಂಆರ್ ಮಂಜುನಾಥ್ ರೆಡ್ಡಿ, ಕೇಬಲ್ ಮಂಜುನಾಥ್, ಜಿಎಂಆರ್ ಮುನಿರಾಜು, ಅಶೋಕ್ ರೆಡ್ಡಿ, ಅತ್ತಿಬೆಲೆ ಪಿಲ್ಲಪ್ಪ, ಮೆಣಸಿಗಾನ ಮುನಿರಾಜು, ಮೈಕು ನಾಗರಾಜ್, ಪ್ರೆಸ್ ಮಹದೇವ್, ರಾಜಪ್ಪ, ವೇಣು, ಮುನಿರಾಜು, ಮಾರಪ್ಪ, ಗೋವಿಂದ್, ಸುರೇಶ್ ಬಾಬು, ಗಣೇಶ್, ಸೋಮಯ್ಯ, ಮುರಳಿ, ರಾಮಾಂಚಿ, ವಿನಯ್, ವೆಂಕಟೇಶ್, ತ್ರಿಪುರ ಸುಂದರಿ, ವಿಜಯಮ್ಮ, ಮದನಗಿರಿಯಪ್ಪ, ಕೊಡ್ಲಿಪುರ ನಾರಾಯಣಸ್ವಾಮಿ, ದಾಸಮ್ಮಪುರ ಶ್ರೀನಿವಾಸ್, ಎಚ್ ಮುನಿಯಪ್ಪ, ಕೃಷ್ಣಪ್ಪ ಮೊದಲಾದವರು ಭಾಗವಹಿಸಿದರು.
ಜನರಿಗೆ ಎಲ್ಲ ಗ್ರಂಥಗಳಿಗಿಂತ ಕಲಿಯುಗದ ಗ್ರಂಥ, ಮನುಕುಲದ ಬದುಕನ್ನ ರೂಪಿಸುವ ಗ್ರಂಥ ಸಂವಿಧಾನ. ಸಂವಿಧಾನ ಕೊಟ್ಟಿರುವ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಆಚರಣೆ ಅಂಗವಾಗಿ ಮೂಢನಂಬಿಕೆಯನ್ನು ತೊರೆಯಬೇಕು. ವಿಜ್ಞಾನ ಮತ್ತೆ ಧ್ಯಾನ ಮತ್ತೆ ಸಂಸ್ಕಾರ ಆಚರಣೆ ಮತ್ತೆ ಶೆಡ್ಯೂಲ್ಸು, ಪೀನಲ್ ಕೋಡ್ಸು ಮತ್ತೆ ಆರ್ಟಿಕಲ್ಸ್ ಇದನ್ನ ಅಡಾಪ್ಟ್ ಮಾಡ್ಕೊಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಆಚರಣೆಗೆ ಬಂದಿರುವ ಎಲ್ಲ ನನ್ನ ಅಂಬೇಡ್ಕರ್ ಅವರ ವಾರಸುದಾರರಿಗೆ ಭೀಮಾ ಸ್ವಾಗತ ವಂದನೆಗಳನ್ನು ಅರ್ಪಿಸುತ್ತಾ, ಇಂಥ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಹುಟ್ಟಿರುವುದು 9 ತಿಂಗಳಿಗೇನೆ. ಆಲ್ ಆರ್ ಬಾರ್ನ್ ಓನ್ಲಿ 9 months. ಅದರಲ್ಲಿ 193 ದೇಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಳಿ ತೆರೆದ ಮನೆಗಳಲ್ಲಿ ಅನಾವರಣ ಮಾಡಿದ್ದಾರೆ. ಆ ಒಂದು ಜನ್ಮದ ಆಚರಣೆಗೆ ಬಂದಿರುವ ನನ್ನ ಎಲ್ಲ ಧೀಮಂತ ನಾಯಕರಿಗೆ ನಾನು ಭೀಮಾ ಸ್ವಾಗತಗಳನ್ನು ಬಯಸುತ್ತಾ, ನಿಮಿಷಗಳ ಕಾಲ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಾಭಿಮಾನಿಗಳು ನಾವು ಅಂತ ಹೇಳುತ್ತಾ, ಡಿಗ್ನಿಟಿ ಪೀಪಲ್. ಈ ಒಂದು ಕಾರ್ಯಕ್ರಮದಲ್ಲಿ ಯಾರೇ ಭಾಗವಹಿಸಲಿ ಅವರು ಡಿಗ್ನಿಟಿ ಏನು, ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಆತ್ಮಸ್ಥೈರ್ಯ ಮತ್ತೆ ಗೌರವದಿಂದ ಸ್ವಾಭಿಮಾನಿಗಳಿಂದ ಹೇಳ್ಕೊಳ್ಬೋದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಾರ್ಯಕ್ರಮಗಳಲ್ಲಿ ನಾವು ತನು ಮನ ಯಾವುದೇ ಜಾತ್ಯತೀತ ವ್ಯವಸ್ಥೆಗಳನ್ನ ಇಟ್ಕೊಂಡು ನಾವು ಯಾವುದೇ ನಮ್ಮ ರೆಡ್ಡಿ, ಗೌಡ್ರು, ಕುರುಬರು ಎಲ್ಲ ಹಿಂದುಳಿದ ವರ್ಗದವರು, SC STಗಳು ಸಮಪಾಲು ಸಮಬಾಳು ಸಮಾಜನ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ನಾನು ಕೋಟಿ ಕೋಟಿ ಭೀಮಾವಂದನೆಗಳನ್ನ ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮವನ್ನ ತುಂಬಾ ನಾವು ಆತುರವಾಗಿ ಮಾಡಿದ್ದೇವೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸ್ವಲ್ಪ ಒಂದು 15-20 ದಿನ ನಮಗೆ ಕಾಲಾವಕಾಶ ಕೊಟ್ಟಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಎಲ್ಲ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಜನಾಂಗದ ಧರ್ಮದ ನಾಯಕರುಗಳನ್ನ ಕರೆಸ್ಕೊಂಡು ಇನ್ನೂ ತುಂಬಾ ಡೀಸೆಂಟ್ ಆಗಿ ಮಾಡಬೇಕು ಅಂತ ಇದ್ವಿ. ನಮ್ಮ ಮುನಿಯಪ್ಪ, ಮಧುಕುಮಾರ್, ಆದರೆ ಬಡವನಾಗಿ ಸಾಯುವುದು ತಪ್ಪು. ಯಾರೇ ಆಗಲಿ ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಆದರೆ ಬಡವನಾಗಿ ಸಾಯುವುದು ತಪ್ಪು. ನಮ್ಮ ಕಾರ್ಯಕ್ರಮಗಳು ವೈಜ್ಞಾನಿಕ ದಿಕ್ಕಿನಲ್ಲಿ ಹೋದ್ರೆ ಯಾರು ಬಡವರಾಗಲ್ಲ. ಮೂಢನಂಬಿಕೆಗಳನ್ನ ತೊರೆಯಬೇಕು ಅಂತ ಹೇಳುತ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ನಮ್ಮ ಮುಂದಿರ್ತಕ್ಕಂಥ ಸವಾಲುಗಳು, ಸಮಸ್ಯೆಗಳು ಹಿಮಾಲಯ ಪರ್ವತದಂತಿದ್ದಾವೆ. ಆ ಸಮಸ್ಯೆಗಳನ್ನ ಕೆಳಗಡೆ ತರೋದಿಕ್ಕೆ ಅತ್ಯಂತ ಕಷ್ಟಪಟ್ಟು ನನ್ನ ತಲೆಯನ್ನ ಬೆಟ್ಟಕ್ಕೆ ಗುದ್ದಿ ಸಮಸ್ಯೆಗಳನ್ನ ಕೆಳಗಡೆ ಇಳಿಸೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಒಂದು ವೇಳೆ ನಾನು ಆ ಸಮಸ್ಯೆಗಳನ್ನ ಕೆಳಗಡೆ ತರೋಕ್ಕಾಗಿಲ್ಲ ಅಂತಂದ್ರೆ ನನ್ನ ಶೋಷಿತ ಸಮುದಾಯ, ನೀವು ಜ್ಞಾಪಕ ಇಟ್ಕೊಳ್ಳಿ, ನನ್ನ ರಕ್ತ ಸಿಕ್ತವಾದಂಥ ಹಣೆಯಲ್ಲಿರ್ತಕ್ಕಂಥ ಗಾಯಗಳು ನಿಮಗೆ ಇತಿಹಾಸವನ್ನ ಹೇಳ್ತವೆ. ನಿಮ್ಮಲ್ಲಿರ್ತಕ್ಕಂಥ ವೈರುಧ್ಯಗಳನ್ನ, ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಮರೆತು ನೀವೆಲ್ಲರೂ ಒಂದಾಗಿಲ್ಲ ಅಂದ್ರೆ ನಾನಲ್ಲ, ಆ 3 ಕೋಟಿ ದೇವರುಗಳು ಬಂದರೂ ಕೂಡ ನಿಮ್ಮನ್ನು ಉದ್ಧಾರ ಮಾಡೋಕ್ಕಾಗಲ್ಲ ಅಂತಂದ್ರು. ಜೊತೆಗೆ ಇಂಗ್ಲೆಂಡ್ಗೆ ಹೋದಾಗ ಇವತ್ತು ಫಾರಿನ್ಗೆ ಹೋಗ್ತೀವಿ, ನಮ್ಮ ಹತ್ರ ಎಲ್ಲ ದುಡ್ಡುಗಳಿದಾವೆ, ಫಾರಿನ್ಗಳಿಗೆ ಹೋಗ್ತೀವಿ. ಫಾರಿನ್ಗೆ ಹೋದಾಗ ಅಲ್ಲಿನ ಸಂಸ್ಕೃತಿಗೆ ಮಾರಿ ಹೋಗಿ ನಾವು ಏನೆಲ್ಲ ಶೋಕಿಗಳು ಮಾಡ್ಬೋದನ್ನು ಯೋಚನೆ ಮಾಡಿ. ಆದರೆ
ಒಂದು ದಿವಸದಲ್ಲಿ 8 ದಿವಸದಲ್ಲಿ 2 ಬ್ರೆಡ್ ಪೀಸನ್ನ ತಗೊಂಡು ಊಟ ಮಾಡ್ತಾ ಓದ್ತಾ ಇರ್ತಾರೆ. ಅಲ್ಲಿನ ಒಂದು ನಿಮಿಷ ರಯ್ಯ, ಅಲ್ಲಿನ ಪತ್ರಕರ್ತರು ಕೇಳ್ತಾರೆ, ಬಾಬಾ ಸಾಹೇಬ್ರೆ 2 ಬ್ರೆಡ್ ಪೀಸ್ ತಿನ್ಕೊಂಡು ನೀವು ಇಲ್ಲಿ ಓದ್ತಾ ಇದ್ದೀರಲ್ಲ ಯಾಕೆ ಅಂತ ಕೇಳಿದಾಗ, ಕೋಟಿ ಕೋಟಿ ಜನ ಹಸಿವಿನಿಂದ ಭಾರತದಲ್ಲಿ ನನ್ನ ಜನ ಸಾಯ್ತಾ ಇದ್ದಾರೆ, ನಾನಿಲ್ಲಿ ಮಜಾ ಉಡಾಯಿಸೋದಕ್ಕೆ ಬಂದಿಲ್ಲ, ನನ್ನ ಓದು ನನ್ನ ಭಾರತ ದೇಶದ ವಿಮೋಚನೆಗಾಗಿ, ಹಾಗಾಗಿ ನಾನು ತಿಂಡಿ ತೀರ್ಥಗಳನ್ನು ಮರೆತು ನಾನು ಓದಬೇಕಾಗಿದೆ ಅಂತ ಹೇಳ್ತಾರೆ. ಈಗ ಹೇಳಿ, ಹೊಟ್ಟೆ ಹಸಿವನ್ನು ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ. ಒಂದು ಅರ್ಧ ಗಂಟೆ ಹೊಟ್ಟೆ ಹಸಿತಾ ಇದೆಯಾ ನಿಮಗೆ? ಹೇಳಿ, ಈಗ ನಾನು ಮಾತಾಡ್ಬೇಕೋ ಬೇಡವಾ? ಹಾಗಾಗಿ ಇವತ್ತು ಹೆಣ್ಣು ಮಕ್ಕಳುಗಳು ಯಾರ್ಯಾರು ಇಲ್ಲಿ ಎಲ್ಲರೂ ಜನ ಇಲ್ಲಿ ಸೇರಿದ್ದೀರಿ. ಇಲ್ಲಿ 1980ರ ದಶಕದಲ್ಲಿ ನೀವು ಯಾರ್ಯಾರು ಮಕ್ಕಳು ಹುಟ್ಟಿದ್ರೋ, ಯುವಕರು ಹುಟ್ಟಿದ್ರೋ ಗೊತ್ತಿಲ್ಲ, ಇಲ್ಲಿ ಯಾರ್ಯಾರು ಹೊಸಬರು ಬಂದಿರೋ ಗೊತ್ತಿಲ್ಲ. 80ರ ದಶಕದಲ್ಲಿ ಇದೇ ಮುನಿರಪ್ಪನವರು ಕಾಲೇಜಿನಲ್ಲಿ ಓದ್ತಾ ಇರುವಂಥ ಸಂದರ್ಭದಲ್ಲಿ ಡಾಕ್ಟರ್ ಸುರೇಂದ್ರ ಅವರನ್ನು ಕರ್ಕೊಂಡ್ಬಂದು ಕೇವಲ ಬೆರಳೆಣಿಕೆಯಷ್ಟು ಜನ ಒಂದು ಚಪ್ರದ ಕೆಳಗಡೆ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿದಂಥ ದಿನ ಅದು. ಇವತ್ತು ಈ ಅದ್ಭುತವಾದಂಥ ಜನಸಾಗರ ಇಲ್ಲಿ ಸೇರಿದೆ. ನೀವು ಆರ್ಕೆಸ್ಟ್ರಾ ನೋಡೋದಕ್ಕಲ್ಲ, ನೀವು TV ಸ್ವಿಚ್ ಆನ್ ಮಾಡಿದ್ರೆ ನಿಮ್ಗೆ ಬೇಕಾದಂಥದ್ದೆಲ್ಲ ಬರುತ್ತೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಯಾಕೆ ನೆನೆಸ್ಕೋತಾ ಇದ್ದೀವಿ ಅಂತಂದ್ರೆ, ತನ್ನ ಮೇಲೆ ಆಗಿರ್ತಕ್ಕಂಥ 29 ಕೊಲೆ ಪ್ರಯತ್ನಗಳನ್ನ 29 ಸಾರಿ ಬಾಬಾ ಸಾಹೇಬರಿಗೆ ಕೊಲೆಯ ಬೆದರಿಕೆಗಳು, ಕೊಲೆ ಪ್ರಯತ್ನಗಳು ಆಗಿದ್ದಾವೆ. ಅದನ್ನ ಲೆಕ್ಕಿಸದೆ ಇವತ್ತು ಒಂದು ದೊಡ್ಡ ಸಂವಿಧಾನವನ್ನ ಇಡೀ ಭಾರತ ದೇಶದ ಜನಾಂಗಕ್ಕೆ ಒಂದು ಭಾರತ ಸಂವಿಧಾನವನ್ನು ಕೊಟ್ಟಂತ ಮಹಾನ್ ಪುರುಷ. ಯಾವ ಸಮಾಜ ಕುಡಿಯೋದಕ್ಕೆ ನೀರು ಕೊಟ್ಟಿಲ್ವೋ, ಯಾವ ಸಮಾಜ ಊರಿನ ಹೊರಗಡೆ ಇಟ್ಟಿತ್ತೋ, ಯಾವ ಸಮಾಜ ನೀನು ಅಸ್ಪೃಶ್ಯ ಅಂತೇಳಿ ದೂರ ಇಟ್ಟಿತ್ತೋ, ಆ ಸಮಾಜದ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ಒಂದು ಕ್ಷಣನೂ ಸಾಕಾಗಿರ್ಲಿಲ್ಲ. ಆದರೆ ಆ ಸಹನಾ ಮೂರ್ತಿ ಸಂವಿಧಾನವನ್ನ ಬರೆಯುವಂತ ಸಂದರ್ಭದಲ್ಲಿ ಬರೀತಾರೆ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಬರೀತಾರೆ. ಏನ್ರಿ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತಂದ್ರೆ, ನಾವು ಭಾರತದ ಜನತೆ ಭಾರತ ದೇಶವನ್ನ ಸರ್ವತಂತ್ರ ಸ್ವತಂತ್ರ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡಲು ನಿಶ್ಚಯಿಸಿದ್ದು ಅದರ ಸಮಸ್ತ ನಾಗರಿಕರಿಗೆ. ನೀವು ಜ್ಞಾಪಕ ಇಟ್ಕೊಳ್ಳಿ, ಸಮಸ್ತ ನಾಗರಿಕರು ಅಂತಂದ್ರೆ ಇವತ್ತಿನ 140 ಕೋಟಿಗೂ ಸೇರಿ ಸಮಸ್ತ ನಾಗರಿಕರಿಗೆ ಆರ್ಥಿಕ, ರಾಜಕೀಯ, ಶೈಕ್ಷಣಿಕ, ಸಾಂಸ್ಕೃತಿಕ ಸಮಾನತೆಯನ್ನ ನೀಡಬೇಕು ಅಂತಾರೆ. ಮುಂದುವರೆದು ಅಂಬೇಡ್ಕರ್ ಸಾಹೇಬರು ಹೇಳ್ತಾರೆ, ಈ ದೇಶದಲ್ಲಿ ಆಲೋಚನಾ ಸ್ವಾತಂತ್ರ್ಯ, ಲಿಬರ್ಟಿ ಆಫ್ ಥಾಟ್, ಆಲೋಚನಾ ಸ್ವಾತಂತ್ರ್ಯ ಅಂತ ಬರೀತಾರೆ. ಯೋಚನೆ ಮಾಡಿ, ಈ ದೇಶದ ಅನೇಕ ಶೋಷಿತ ಜನಗಳಿಗೆ ಆಲೋಚಿಸುವ ಸ್ವಾತಂತ್ರ್ಯವಿರಲಿಲ್ಲ. ಅದನ್ನ ಸಂವಿಧಾನದಲ್ಲಿ ಬರೀತಾರೆ, ಆಲೋಚನಾ ಸ್ವಾತಂತ್ರ್ಯ. ನಿಮ್ಮ ಮೇಲೆ ದೌರ್ಜನ್ಯಗಳಾದ್ರೆ, ನಿಮ್ಮ ಮೇಲೆ ದಬ್ಬಾಳಿಕೆಗಳಾದ್ರೆ ಎದುರಿಸೋದಲ್ಲ, ಎದುರಿಸಬೇಕು ಅಂತ ಆಲೋಚನೆನೂ ಕೂಡ ನಿಮ್ಗೆ ಬರಬಾರ್ದಾಗಿತ್ತು. ಅಂತ ಸಂದರ್ಭದಲ್ಲಿ ಆಲೋಚನಾ ಸ್ವಾತಂತ್ರ್ಯವನ್ನ ನಿಮಗೆ ಕೊಡ್ತಾರೆ. ವಿಶೇಷವಾಗಿ ಇವತ್ತು ಹೆಣ್ಣು ಮಕ್ಕಳು ನಿಮ್ಮ ಆಸ್ತಿನಲ್ಲಿ ಸಮಪಾಲು ಕೇಳ್ತಿರಲ್ಲ, ನಿಮ್ಮ ತಂದೆ ತಾಯಿಗಳ ಮೇಲೆ, ನಿಮ್ಮ ಅಣ್ಣ ತಮ್ಮಂದಿರ ಮೇಲೆ ಆಸ್ತಿಗಳಲ್ಲಿ ಸಮಪಾಲು ಕೇಳ್ತಿರಲ್ಲ, ಆ ಸಮಪಾಲು
ಇವತ್ತು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ. ಯಾವ ಹೆಣ್ಣು ಸೆರಗಿಂಗ್ ಹಾಕೊಂಡು ತಂದೆ ತಾಯಿ ಹೇಳಿದಿರ್ತಕ್ಕಂಥ ಯಾವನೋ ಅಯೋಗ್ಯ, ಕುಡುಕ, ಕುಂಟ ಯಾವನೋ ಒಬ್ಬನ ಮದುವೆ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಮದುವೆಯ ಆಯ್ಕೆ ನಿಮಗೆ ಸ್ವಾತಂತ್ರ್ಯವಿರಲಿಲ್ಲ. ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳ ತರನೇನೆ ತನಗೆ ಬೇಕಾದಂಥ ವರನನ್ನ ಹುಡುಕೊಳ್ಳುವಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೆರಿಗೆಯ ಭತ್ಯೆಯನ್ನು ಕೊಟ್ಟದ್ದು ಅಂಬೇಡ್ಕರ್ ಅವರು. ಗಂಡ ಚಿಕ್ಕ ವಯಸ್ಸಿನಲ್ಲೇ ಸತ್ತ ಮೇಲೆ ಬಿಳಿ ಸೀರೆ ಉಟ್ಕೊಂಡು ತಲೆ ಬೋಳಿಸ್ಕೊಂಡು ಮೂಲೆನಲ್ಲೇ ಇರಬೇಕಾದಂಥ ಹೆಣ್ಣಿಗೆ ವಿಧವೆಯ ಪುನರ್ವಿವಾಹವನ್ನ ಮಾಡುವ ಹಕ್ಕಿದೆ ಅಂತ ಹೇಳಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಿಮಗೆ ಹೆರಿಗೆಯ ಭತ್ಯೆಯನ್ನ ಕೊಟ್ಟಿದ್ದು ಅಂಬೇಡ್ಕರ್. ಈ ರೀತಿ ಒಬ್ಬ ಬಂಜೆ ಹೆಣ್ಣು ಮಕ್ಕಳಿಲ್ಲದೆ ಗಂಡನ ಕಡೆಯಿಂದ ಅತ್ತೆ ಕಡೆಯಿಂದ ಬಯಸ್ಕೊಳ್ಳುವಂಥ ಸಂದರ್ಭದಲ್ಲಿ ಮಕ್ಕಳಿಲ್ದಿರ್ತಕ್ಕಂಥ ಬಂಜೆ ಹೆಣ್ಣು ದತ್ತುವನ್ನು ಸ್ವೀಕಾರ ಮಾಡಿಕೊಳ್ಳುವಂಥ, ದತ್ತುವನ್ನು ತಗೊಳ್ಳುವಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಷ್ಟೆಲ್ಲ ಸ್ವಾತಂತ್ರ್ಯಗಳನ್ನು ಕೊಟ್ಟು ಯಾರು ಬಾಲ್ಯ ವಿವಾಹಗಳನ್ನ ಮಾಡ್ತಾ ಇದ್ರು ಅದನ್ನ ತಡೆದು ಹೆಣ್ಣಿನ ಕುಲಕ್ಕೆ ಒಂದು ಘನತೆಯನ್ನು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತಿನ ರಾಜಕಾರಣಿಗಳು ರಾಜೀನಾಮೆಯನ್ನ ಕೊಡ್ತಾರೆ. ಏನು ಗೊತ್ತಾ, ನಾವಿರೋ ಪಕ್ಷ ಉಸಿರುಗಟ್ಟಿಸುವ ಪಕ್ಷ ಅಂತ, ಉಸಿರುಗಟ್ಟುವ ವಾತಾವರಣ ಅಂತ ಹೇಳೋದು. ಅವ್ರ ಬೇಳೆಕಾಳು ಬೆಂದಿಲ್ಲ, ನಾನು ಯಾವುದೇ ಪಾರ್ಟಿ ಆಗಿರಲಿ, ಅವ್ರ ಬೇಳೆಕಾಳಲ್ಲಿ ಬೆಂದಿಲ್ಲ ಅಂತಂದ್ರೆ ಉಸಿರುಗಟ್ಟಿಸುವ ವಾತಾವರಣ ನೆಪದಲ್ಲಿ ರಾಜೀನಾಮೆ ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆ ಯಾಕೆ ಕೊಟ್ಟರು ಗೊತ್ತಾ? ಯಾಕೆ ಗೊತ್ತಾ? ನೀವು ತಿಳ್ಕೊಂಡಿದ್ದೀರೇನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟಿದ್ದು ಹಿಂದೂ ಕೋಡ್ ಬಿಲ್ ಅನ್ನ ಮಂಡನೆ ಮಾಡ್ತಾರೆ. ಏನ್ ಹಿಂದೂ ಕೋಡ್ ಬಿಲ್ಲು ಅಂತಂದ್ರೆ, ಗಂಡಸಿನಷ್ಟೇ ಸಮಾನತೆ ಈ ದೇಶದ ಹೆಣ್ಣು ಮಕ್ಕಳಿಗೆ ಇರಬೇಕು ಅಂತೇಳಿ ಬಿಲ್ಲನ್ನು ಮಂಡನೆ ಮಾಡಿದಾಗ ಆವತ್ತಿನ ಸಮಾಜ ಇಲ್ಲ ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನು ಕೊಡಬಾರದು ಅಂತಂದಾಗ ರಾಜೀನಾಮೆಯನ್ನ ಬಿಸಾಕಿ ಹೊರಗಡೆ ಬರ್ತಾರೆ. ಇದು ಬಾಬಾ ಸಾಹೇಬರ ಕೊಡುಗೆ. ಚೀಟಿ ಕೊಡ್ತಾ ಇದ್ದೀರಾ? ಓಕೆ. ರಾಜೀನಾಮೆ ಕೊಟ್ಟು ಬರ್ತಾರೆ. ಹಾಗಾಗಿ ನೀವು ಅಂಬೇಡ್ಕರ್ ಅವರ ವ್ಯಕ್ತಿತ್ವವನ್ನ ಎಲ್ಲ ತಿಳ್ಕೋಬೇಕು. ಇವತ್ತು ಮೀಸಲಾತಿ ಅಂತ ಹೇಳ್ತೀನಿ. ಇವತ್ತು ವೇದಿಕೆ ಮೇಲೆ ನಮ್ಮ ನಾರಾಯಣ ಸ್ವಾಮಿ, ಮಂಜು, ಶ್ರೀನಿವಾಸು ಎಲ್ಲರೂ ಇದ್ದೀರಿ. ನೀವು ಅಂಬೇಡ್ಕರ್ ಸಾಹೇಬರು ಕೇವಲ ರಿಸರ್ವೇಶನ್ ಅನ್ನ ಸಂವಿಧಾನದಲ್ಲಿ ಕೇವಲ ಒಂದೇ ಒಂದು ಆರ್ಟಿಕಲ್ ಕೊಟ್ಟಿದ್ದು. ಇನ್ನು ಮಿಕ್ಕಿದ್ದೆಲ್ಲರನ್ನೂ ಕೂಡ ಈ ದೇಶದ ಹಿಂದುಳಿದ ವರ್ಗಗಳಿಗೆ, ಈ ದೇಶದ ಹಿಂದುಳಿದ ವರ್ಗಗಳು ಇವತ್ತು ಬಾಬಾ ಸಾಹೇಬರಿಗೆ ಋಣವಾಗಿರ್ಬೇಕು. ಆದರೆ ಜಾತಿಯ ಕಾರಣಕ್ಕಾಗಿ ಅಂಬೇಡ್ಕರ್ ಅವರನ್ನ ಒಂದು ಜಾತಿಗೆ ಸೀಮಿತ ಮಾಡ್ತಾ ಇದ್ರಲ್ಲ, ಇದು ನಿಜವಾದ ದ್ರೋಹ. ಇದು ಅಂಬೇಡ್ಕರ್ ಅವರನ್ನ ತಾಯಿ ಮನಸ್ಸಿನಿಂದ ನೋಡಬೇಕು. ಇವತ್ತು ಭಾರತ್ ಮಾತಾ ಕಿ ಜೈ ಅಂತ ಕರಿತೀರಿ. ಗೊತ್ತಾ ನಿಮಗೆ ಭಾರತ್ ಮಾತಾ ಕಿ ಜೈ ಅಂತ ಹೆಂಗ್ ಬಂತು ಅಂತ? ಕಾನ್ಸ್ಟಿಟ್ಯೂಷನ್ ಅಲ್ಲಿ ಡಿಬೇಟ್ ನಡೆಯುವಂತ ಸಂದರ್ಭದಲ್ಲಿ ಈ ದೇಶಕ್ಕೆ ಇಂಡಿಯಾ ಅಂತ ಹೆಸರಿಡಬೇಕು ಅಂತ ಆವತ್ತಿನ ದೊಡ್ಡ ದೊಡ್ಡ ಪಂಡಿತರು ಹೇಳ್ತಾರೆ. ಇಂಡಿಯಾ ಅಂತ ಇಡಬೇಕು ಅಂತೇಳಿ. ಅದು ಬ್ರಿಟಿಷರ ಪದ ಅದು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಥಿಂಗ್ ಡೂಯಿಂಗ್, ನಡೆಯಲ್ಲ. ಈ ದೇಶಕ್ಕೆ ಭಾರತ ಅಂತ ಹೆಸರಿಡಲೇಬೇಕು. ಯಾಕೆ ಅಂತಂದ್ರೆ ಇಂಡಿಯಾ ಅನ್ನುವುದು ರಾಜಕೀಯ ಪರಿಕಲ್ಪನೆ, ಭಾರತ ಅನ್ನೋದು ನಮ್ಮ ಸಂಸ್ಕೃತಿಯ ಪರಿಕಲ್ಪನೆ. ಹಂಗಾಗಿ ಇಂಡಿಯಾ ದೇಶಕ್ಕೆ ಭಾರತ ಅಂತ ಹೆಸರಿಡಬೇಕು. ಹಂಗಾಗಿ ಭಾರತ್ ಮಾತಾ ಕಿ ಜೈ ಅಂತಂದ್ರೆ ಈ ದೇಶದ ಎಲ್ಲ ಜನತೆಯನ್ನ ಸೋದರತೆ, ಸಮಾನತೆ, ಪ್ರೀತಿ, ಮೈತ್ರಿ, ಮಮತೆಯಿಂದ ನಾವು ಗೌರವಿಸ್ತೀವಿ ಅನ್ನೋದನ್ನೇ ಭಾರತ್ ಮಾತಾ ಕಿ ಜೈ ಅಂತ. ಭಾರತ್ ಮಾತಾ ಕಿ ಜೈ ಅನ್ನೋದು ಅದೇ ಅರ್ಥ.
ಆದರೆ ಭಾರತ ಅಂದರೆ ಕೇವಲ ಬೆಟ್ಟವಲ್ಲ, ಮಣ್ಣಲ್ಲ, ಕಲ್ಲಲ್ಲ, ಈ ದೇಶದ ಜನತೆ ಭಾರತ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅವರ ಸಮಗ್ರತೆಯನ್ನು, ಬಾಬಾ ಸಾಹೇಬರ ದೊಡ್ಡ ತಾಯ್ತನವನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಮನೆಗಳಲ್ಲಿ ಇಟ್ಕೊಳ್ಳಿ, ನಮಗೆ ಜೀವ ಕೊಟ್ಟಂತ ಬಾಬಾ ಸಾಹೇಬರನ್ನ ಪೂಜಿಸಿ. ಅದನ್ನು ಬಿಟ್ಟು ಒಂದು ಜಾತಿಗೆ ನೀವು ಯಾರೂ ಕೂಡ ಅವ್ರನ್ನ ಕಟ್ಟಾಕಬೇಡಿ. ಈ ನಿಟ್ಟಿನಲ್ಲಿ ಹೇಳಬೇಕು ಅಂತಂದ್ರೆ ಒಂದು ದೊಡ್ಡ ಇತಿಹಾಸನೇ ಇದೆ. ಜೈ ಭೀಮ್, ಜೈ ಭೀಮ್. ಬಂಧುಗಳೇ, ಈ ದಿನ ನಮ್ಮ ಬಳ್ಳೂರು ಗ್ರಾಮದಲ್ಲಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯುವಕ ಸಂಘದ ಎಲ್ಲ ಪದಾಧಿಕಾರಿಗಳು, ಎಲ್ಲ ನನ್ನ ಯುವ ಮಿತ್ರರು ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ, ಈ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಹಿರಿಯ ಮುಖಂಡರು, ನಮ್ಮ ಪಕ್ಷದ ಮಾಜಿ ಬಗರುಕುಂಡ ಸಮಿತಿಯ ಸದಸ್ಯರಾದಂಥ ಮುನಿಯಪ್ಪನವರೇ, ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದಂಥ ಮಾಜಿ ಸದಸ್ಯರಾದಂಥ ರಾಣಸ್ವಾಮಿರವರೇ, ಅಶೋಕ್ರವರೇ, ನಮ್ಮ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾದಂಥ NMR ಮಂಜುನಾಥ್ರವರೇ, ನಮ್ಮ ಮುನಿಯಪ್ಪನವರೇ, ಮಧುಕುಮಾರ್ ಅವರೇ, ಗಣೇಶ್ ಅವರೇ, ಎಲ್ಲ ಯಾರು ಕೂಡ ಅನಿತಾ ಬಾಸ್ಪಡಿ, ಎಲ್ಲ ನಮ್ಮ ಗೌರವಾನ್ವಿತ ಕಾಳಪ್ಪನವರು, ಎಲ್ಲ ನಮ್ಮ ಗೌರವಾನ್ವಿತ ಮುಖಂಡರು, ಅಶೋಕ್ ಅವರೆಲ್ಲ ಕೂಡ ಸೇರಿ, ಮುರಳಿ, ವಿನಯ್, ಮುರಳಿ ಎಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ನಾವು ಅವರ ಹೆಸರನ್ನು ಯಾವತ್ತೂ ಕೂಡ ಮಕ್ಕಳು, ಮರಿ ಮಕ್ಕಳು ಯಾರೇ ಹುಟ್ಟಿದ್ರು ಕೂಡ ಅವ್ರ ಹೆಸರನ್ನು ಕೂಡ ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ, ಮರೆಯಂಗೂ ಇಲ್ಲ. ಇವತ್ತು ನಮ್ಮ ದೇಶ ಎಲ್ಲ ರಂಗದಲ್ಲೂ ಕೂಡ ಆಡಳಿತ ನಡೆಸ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ನಡಿನಲ್ಲಿ ಇವತ್ತು ನಮ್ಮ ಮುನಿರಪ್ಪನವರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು. ನಮ್ಮ NMR ರಮೇಶ್ ಮಂಜುನಾಥ್ರವರು ಕೂಡ ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದರು. ನಮ್ಮ ಅಶೋಕ್ರವರು ಕೂಡ ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದರು. ನಾನು ಕೂಡ ಇವತ್ತು ಶಾಸಕನಾಗಿದ್ದೀನಿ ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮೀಸಲಾತಿಯ ಒಂದು ಅಡಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಈ ಒಂದು ರಾಜಕೀಯ ಅಧಿಕಾರವನ್ನು ಪಡ್ಕೊಂಡು ಇವತ್ತು ಸೇವೆಯನ್ನು ಮಾಡ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ ಅಂತ ಹೇಳಿದ್ರೆ ಈ ಒಂದು ಶೋಷಿತ ಸಮುದಾಯ ಇವರನ್ನು ಗುರುತಿಸುವಂಥವ್ರು ಯಾರೂ ಕೂಡ ಇರ್ತಾನೆ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ಹೋರಾಟಗಳನ್ನು ಹೋರಾಟ ಮಾಡಿದ್ದು ಯಾರಿಗೋಸ್ಕರ? ಯಾವ ಒಂದು ಸಮುದಾಯದ ವಿರುದ್ಧವಾಗಿ ಹೋರಾಟ ಮಾಡಿದ್ದಲ್ಲ, ವ್ಯವಸ್ಥೆಯ ವಿರುದ್ಧ. ಈ ವ್ಯವಸ್ಥೆ ಏನು ಸರಿಯಾಗಿ ನಡೀತಾ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಮಾನವಾದಂಥ ಹಕ್ಕನ್ನು ಕೊಡಬೇಕು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗಿನ ಕಾಲದಲ್ಲಿ ಹೋರಾಟವನ್ನು ಮಾಡಿ ಸಂವಿಧಾನವನ್ನು ಬರೆದು, ಆ ಸಂವಿಧಾನದಲ್ಲಿ ಎಲ್ಲ ರೀತಿಯ ಒಂದು ಸಮಾನತೆಯನ್ನು ಕೊಟ್ಟು ಮತ್ತು ಮೀಸಲಾತಿಯನ್ನು ಕೊಟ್ಟು ಇವತ್ತು ಅಧಿಕಾರವನ್ನು ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೀವಿ. ಆದ್ದರಿಂದ ನನ್ನ ಬಂಧುಗಳೇ, ತಾವೆಲ್ಲರೂ ಕೂಡ ವಾದ್ಯಗೋಷ್ಠಿಯನ್ನು ಕೇಳ್ತಾ ಇದ್ದೀರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೀತೆಗಳನ್ನು ಕೂಡ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದ್ರು. ಆದ್ದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವೆಲ್ಲರೂ ಕೂಡ ದೇವರಿಗಿಂತ ಹೆಚ್ಚಿನ ಒಂದು ರೀತಿಯಲ್ಲಿ ಅವರನ್ನು ನಾವು ಯಾವತ್ತೂ ಕೂಡ ನೆನೆಸ್ಕೋಬೇಕು. ಅವರನ್ನು ಯಾವತ್ತೂ ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಪುರುಷನ, ಮಹಾನ್ ಪುರುಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ನಮ್ಮ ದೇಶಕ್ಕೆ ಸೀಮಿತವಾಗಿರ್ತಕ್ಕಂಥ ಒಬ್ಬ ನಾಯಕ ಅಲ್ಲ. ಇಡೀ ಪ್ರಪಂಚದಲ್ಲೇ ಎಲ್ಲ ಕಡೆನೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ಇವತ್ತು ಇಡೀ ಪ್ರಪಂಚದಲ್ಲಿದೆ. ಅತಿ ಹೆಚ್ಚು ಪುತ್ಥಳಿಗಳು ಇವತ್ತೆಲ್ಲರೂ ಕೂಡ ಇಡೀ ಪ್ರಪಂಚದಲ್ಲಿ ಇದ್ದಾವೆ ಅಂತ ಹೇಳಿದ್ರೆ ಯಾರ್ದು ಕೂಡ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಯಾಕೆ ನೆನೆಸ್ಕೋತಾ ಇದ್ದೀವಿ ನಾವು? ಅವರು ಪ್ರಾಮಾಣಿಕವಾಗಿ ಈ ಒಂದು ಶೋಷಿತ ಸಮಾಜಕ್ಕೆ ಮಾಡಿರ್ತಕ್ಕಂಥ ಒಂದು ಸೇವೆಯನ್ನು ನಾವು ನೆನೆಸ್ಕೊಳ್ಳೋದು. ಮತ್ತು ಇವತ್ತು ಅವರ ಒಂದು ಜಯಂತಿಯನ್ನು ನಮ್ಮ ಬಳ್ಳೂರಲ್ಲೆಲ್ಲ
ಇಡೀ ಪ್ರಪಂಚದಾದ್ಯಂತ, ಇಡೀ ದೇಶಾದ್ಯಂತ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ರಿ. ಮುಂದಿನ ಪೀಳಿಗೆಗೆ ಅವರು ಆದರ್ಶವಾದಂಥ ನಾಯಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಯಾವತ್ತೂ ಕೂಡ ಅಂಬೇಡ್ಕರ್ ಜಯಂತಿ ಮಾಡೋದು ಉದ್ದೇಶ ಏನಂತ ಹೇಳಿದ್ರೆ ಅವರನ್ನು ಯಾರೂ ಕೂಡ ಮರಿಬಾರ್ದು, ಅವರನ್ನು ನೆನೆಸ್ಕೊಳ್ತಾರೆ ಇರಬೇಕು, ಮತ್ತು ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯ ಮಾಡಿಕೊಡುವಂಥ ಒಂದು ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನು ನಡೆಸ್ತೇವೆ ಅಂತೇಳಿ ನಾನು ಕೂಡ ಭಾವಿಸ್ತೇನೆ. ಇದು ವಾದ್ಯಗೋಷ್ಠಿ ಎಲ್ಲ ಇಂಪಾರ್ಟೆಂಟ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರನ್ನೂ ಕೂಡ ಶೋಷಿತ ಸಮುದಾಯ, ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಈ ಶೋಷಿತ ಸಮುದಾಯದವರು ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಮಾಡುವಂಥದ್ದು ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ದೇಶದ ಸರ್ವ ಜನರಿಗೂ ಕೂಡ ಈ ಒಂದು ಸಂವಿಧಾನದ ಅಡಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಸ್ಕೋಬೇಕಾಗ್ತದೆ. ಆದ್ದರಿಂದ ಇಂಥ ಒಂದು ನಾನು ಯಾಕೆ ಅಂತ ಹೇಳಿದ್ರೆ ಎಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ನಾನು ಮಿಸ್ ಆದರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗೆ ನಾನು ಮಿಸ್ ಮಾಡ್ಕೊಳ್ಳೋಕ್ಕಿಲ್ಲ. ಅದೆಷ್ಟೊತ್ತಾದರೂ ಪರವಾಗಿಲ್ಲ ಅಂತೇಳಿ ನಾನು ಈ ಒಂದು ಸಭೆಗೆ ಬಂದಿದ್ದೇನೆ. ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯವನ್ನು ಹೇಳ್ತಾ ನಿಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತಾ ನಾನು ಈ ದಿನ ನಮ್ಮ ಬಳ್ಳೂರು ಗ್ರಾಮದಲ್ಲಿ ಪರಮ ಪೂಜ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದ ಆಚರಣೆಯನ್ನು ತುಂಬ
ಸರಳ ಮತ್ತು ಸಜ್ಜನಿಕೆ ಹಾಗೂ ಅರ್ಥಪೂರ್ಣವಾಗಿ ಈ ದಿನ ನಮ್ಮ ಅಂಬೇಡ್ಕರ್ ಯುವಕರ ಸಂಘ, ಸೇವಾ ಸಮಿತಿ, ಮಹಾನಾಯಕ ಬಳಗ ಮತ್ತು ನಮ್ಮ ಬಳ್ಳೂರಿನ ಎಲ್ಲ ನಾಗರಿಕ ಬಂಧುಗಳು ಸೇರಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ವತಿಯಿಂದನೂ ತುಂಬ ಅರ್ಥಗರ್ಭಿತವಾದ ಒಂದು ವ್ಯವಸ್ಥೆ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದ ಆಚರಣೆ ಮಾಡ್ತಾಯಿದ್ದು. ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿರುವುದು ನನ್ನ ಶ್ರೇಷ್ಠತೆ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದರೆ 140 ಕೋಟಿ ಜನರು ಇವತ್ತು ನಮ್ಮ ಬದುಕುಗಳನ್ನ ನಾವು ರೂಢಿಸ್ಕೊಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನನೇ ಸಾಕ್ಷಿ. ಸಂವಿಧಾನದಿಂದನೇ ನಮ್ಮ ಭಾರತದಲ್ಲಿರುವ 140 ಕೋಟಿ ಜನರು ಬದುಕನ್ನ ನೀಗಿಸ್ತಾ ಇರೋದು. ಕಾನೂನು, ಶೆಡ್ಯೂಲ್ಸು, ಆರ್ಟಿಕಲ್ಸು ಮತ್ತು ಅನುಚ್ಛೇದಗಳು, ಉಪನಿಷತ್ತು ಎಲ್ಲನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನದಲ್ಲಿ. ಆ ಒಂದು ಹಬ್ಬನ ಈ ದಿನ ಅರ್ಥಗರ್ಭಿತವಾಗಿ ನಾವು ಬಳ್ಳೂರಿನಲ್ಲಿ ಆಚರಣೆ ಮಾಡ್ತಾಯಿದ್ದೇವೆ. ಬಾಬಾ ಸಾಹೇಬ್ರು ಹೇಳಿದರು, ನಿಮ್ಮ ಬದುಕಿನ ದಿಕ್ಕನ್ನು ನೀವು ವಿದ್ಯಾಭ್ಯಾಸದಲ್ಲಿ ಮೊದಲನೇ ಆದ್ಯತೆ ಕೊಡಬೇಕು. ಆ ವಿದ್ಯಾಭ್ಯಾಸಕ್ಕೆ ನೀವು ಬಡ ಮಕ್ಕಳಾಗಿರಲಿ, ಹಿಂದುಳಿದ ಮಕ್ಕಳಾಗಲಿ, ಯಾವುದೇ ಒಂದು ಜಾತಿ ಧರ್ಮ ಅನ್ನೋದಲ್ಲ, ಆ ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ಆ ಒಂದು ವ್ಯವಸ್ಥೆ ಇದ್ದಲ್ಲಿ ನಾವು ಇವತ್ತು ಪಂಚಾಯಿತಿಯಿಂದ ತಲಾ 5,000 ರೂಪಾಯಿ ಪ್ರೋತ್ಸಾಹಧನ ಕೊಟ್ಟಿದ್ದೆವು. ಮತ್ತು ಅರ್ಥಗರ್ಭಿತವಾಗಿ ಒಂದು ಕಾರ್ಯಕ್ರಮನ ನಮ್ಮ ಎಲ್ಲ ಬಳ್ಳೂರಿನ ಯುವ ಮುಖಂಡರುಗಳೆಲ್ಲ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಮುನಿಯಪ್ಪ ಇರ್ಬೋದು, ಮಧುಕುಮಾರ್ ಇರ್ಬೋದು, ಕ್ರಾಂತಿ ಗೋವಿಂದ್ ಇರ್ಬೋದು, ಕಟ್ಕಟ್ಟು ವೆಂಕಟೇಶ್ ಇರ್ಬೋದು, ಮುರಳಿ ಇರ್ಬೋದು, ಮತ್ತು ಇನ್ನೆಲ್ಲ ಗೆಳೆಯರು ತುಂಬ ಅರ್ಥಗರ್ಭಿತವಾಗಿ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹಬ್ಬದ ದಿನಾಚರಣೆಯಲ್ಲಿ ನಾವು 2007ರಿಂದ ತುಂಬ ಕಂಟಿನ್ಯೂ ಆಗಿ ನಾವು ಮಾಡ್ಕೊಂಬರ್ತಾ ಇದ್ದೇವೆ. ನಮ್ಮ ಬಳ್ಳೂರು ನಿಜವಾಗ್ಲೂ ಧರ್ಮ ಜಾತಿ ಅದಿಲ್ಲದೆ ಸಹಾನುಭೂತಿಯಿಂದ ಎಲ್ಲ ವರ್ಗದವರು ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬನ ಆಚರಣೆ ಮಾಡಿರೋದು ನಮ್ಮ ಶ್ರೇಷ್ಠ ಮತ್ತು ಗೌರವ ಮತ್ತು ನಮ್ಮ ಒಂದು ನಿಜವಾಗಲೂ ಪ್ರಶಂಸೆಯ ಒಂದು ಊರು ಅಂತ ನಾನು ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೇನೆ. ಭಾರತ ರತ್ನ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮ ದಿನೋತ್ಸವವನ್ನು ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘ, ಮಹಾನಾಯಕ ಗೆಳೆಯರ ಬಳಗ, ಡಾಕ್ಟರ್ BR ಅಂಬೇಡ್ಕರ್ ಸೇವಾ ಸಮಿತಿ ಹಾಗೂ ಗ್ರಾಮ ಪಂಚಾಯಿತಿಯ ಸಹಯೋಗದೊಂದಿಗೆ ಬೆಳಗ್ಗೆಯಿಂದಲೂ ಸಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಹುಲಿ ವೇಷ ಕುಣಿತ, ಅರವಂಡಿಕೆ ವಿತರಣೆ, ಅಂಬೇಡ್ಕರ್ ಅವರ ಪಲ್ಲಕ್ಕಿ ಮೆರವಣಿಗೆ ಹಾಗೂ ನಾಟ್ಯಶ್ರೀ ಕಲಾ ತಂಡದಿಂದ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜಿಸಿರುತ್ತೇವೆ. ಹಾಗೆ ನಮ್ಮ ಬಳ್ಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪದವೀಧರ ಮಕ್ಕಳಿಗೆ ಸುಮಾರು 73 ಜನಕ್ಕೆ 5,000 ರೂಗಳ ಅನುದಾನವನ್ನು ಸಹ ವಿತರಣೆ ಮಾಡಲಾಗಿದ್ದು, ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹವಾಗಲೆಂದು ನೀಡಿರುತ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಿ ಅಂಬೇಡ್ಕರ್ ಅವರ ಬಗ್ಗೆ ಹಲವಾರು ಹಿತನುಡಿಗಳನ್ನು ತಿಳಿಸಿರುತ್ತಾರೆ. ಹಾಗೂ ಈ ಒಂದು ಕಾರ್ಯಕ್ರಮವು ನಮ್ಮ ಮಾಧ್ಯಮ ಮಿತ್ರರ ಸಹಕಾರದೊಂದಿಗೆ ಅತಿ ವಿಜೃಂಭಣೆಯಾಗಿ ನಡೆದಿರುತ್ತದೆ. ನಮ್ಮ ಮಾಧ್ಯಮ ಮಿತ್ರರಿಗೂ ವಂದನೆಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮ ದಿನೋತ್ಸವದ ಶುಭಾಶಯಗಳನ್ನು ಸರ್ವರಿಗೂ ತಿಳಿಸುತ್ತಾ ಜೈ ಭೀಮ್, ಜೈ ಭೀಮ್. ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಪ್ರತಿಯೊಬ್ಬ ಭಾರತೀಯರು ಕೂಡ ಬಾಬಾ ಸಾಹೇಬ್ರನ್ನ ನೆನೆಸ್ಕೊಳ್ಳದೆ ಇರೋಂಥ ದಿನ ಇರಬಾರ್ದು. ಕಾರಣ ಇಷ್ಟೇ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬಾಬಾ ಸಾಹೇಬರು ಹಾಕಿಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲೇ ಇರ್ತಾರೆ. ಆ ಒಂದು ಸಂವಿಧಾನವನ್ನು ಕೊಟ್ಟಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೊದಲನೇದಾಗಿ ಸೆಲ್ಯೂಟನ್ನು ಕೊಡ್ತಾ, ಅವರು ಹಾಕ್ಕೊಟ್ರೋ ಅಂಥ ದಾರಿಯಲ್ಲಿ ನಾವೆಲ್ಲರೂ ನಡೀತಾ ಇದ್ದೀವಿ. ಆ ದಾರಿಯಲ್ಲಿ ಒಂದು ಭಾಗವಾಗಿ
ಬಳ್ಳೂರು ಗ್ರಾಮ ಪಂಚಾಯಿತಿಯ ಸಹಯೋಗದೊಂದಿಗೆ ಹಾಗೂ ಊರಿನ ಎಲ್ಲ ಹಿರಿಯರ ಸಹಕಾರದೊಂದಿಗೆ ಏನು ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಳ್ಳೂರು, ಅರೇಹಳ್ಳಿ, ಕೊಡ್ಲಿಪುರ, ದಾಸನಪುರ, ಹಳೆಹಳ್ಳಿ ಈ ಎಲ್ಲ ಗ್ರಾಮಗಳಲ್ಲಿ ಯಾರು ಪದವಿಯನ್ನು ಪಡಿತಾ ಇರ್ತಾರೆ, ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಗುರುತಿಸಿ ಪಂಚಾಯಿತಿ ಕಡೆಯಿಂದ 75 ಜನಕ್ಕೆ 5,000 ರೂಪಾಯಿಗಳಂಗೆ ಚೆಕ್ಕನ್ನು ವಿತರಣೆ ಮಾಡೋದ್ರ ಮೂಲಕ ಬಾಬಾ ಸಾಹೇಬರ ಆಶಯಗಳಿಗೆ ಒಂದು ಚಿಕ್ಕ ಕೊಡುಗೆಯನ್ನು ಕೊಡುವಂಥ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡಿದ್ದೀವಿ. ಅವರೆಲ್ಲರೂ ಕೂಡ ವಿದ್ಯಾವಂತರಾದರೆ ಬಾಬಾ ಸಾಹೇಬರ ಕನಸು ನನಸಾಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ಬಾಬಾ ಸಾಹೇಬರ ನಡೆಯನ್ನು ಪಾಲನೆ ಮಾಡಿ ಅಂತ ಹೇಳ್ತಾ ಅವರನ್ನು ಪ್ರತಿದಿನ ಪೂಜೆ ಮಾಡದೇ ಇದ್ರೂ ಪರವಾಗಿಲ್ಲ, ದಿನಕ್ಕೊಂದು ಸಾರಿ ಆದರೂ ಅವರನ್ನು ಯೋಚನೆ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀವಿ. ಈ ದಿನ ಬಳ್ಳೂರು ಗ್ರಾಮದಲ್ಲಿ ಹಬ್ಬದ ವಾತಾವರಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನ ನಮ್ಮ ಬಳ್ಳೂರು ಗ್ರಾಮಸ್ಥರಿಗೆ ತಿಳಿಸ್ತಾ, ಈ ದಿನ ವಿಶೇಷವಾಗಿ ನಮ್ಮ ಮುನೀರಣ್ಣನವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸುಮಾರು ಅನ್ಯ ವ್ಯಕ್ತಿಗಳು ಅಂದರೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಭಾಳ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮ ಮೂಡಿ ಬಂದಿದೆ. ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಈ ಒಂದು ಗ್ರಾಮದಲ್ಲಿ ಹಬ್ಬದ ವಾತಾವರಣ. ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಏನಾದರೂ ಹೇಳಬೇಕಾದ್ರೆ, ಭಾಳ ವಿಸ್ತಾರವಾಗಿ ಹೇಳಬೇಕಾದ್ರೆ ನಮ್ಮ ಮುನೀರಣ್ಣವ್ರು ಭಾಳ ಚೆನ್ನಾಗಿ ಹೇಳ್ತಾರೆ. ನಾನು ಹೇಳೋದೇನೆಂದರೆ, ಮುಂದೆ ನಾನು 30 ವರ್ಷಗಳಿಂದ ಚಿರಪರಿಚಿತೆ ನಮ್ಮ ಮುನೀರಣ್ಣವ್ರಿಗೆ. ಈ ಒಂದು ಗ್ರಾಮ ಇಷ್ಟೊಂದು ಬದಲಾವಣೆ ಆಗಬೇಕಾದ್ರೆ ನಮ್ಮ ಮುನೀರಣ್ಣನವರೇ ಕಾರಣ. ಹೇಳ್ಬೇಕಂದ್ರೆ ಸುಮಾರು ಈಗ ನಮ್ಮ ಹಿಂದುಳಿದ ವರ್ಗದವರು, ದಲಿತರಾಗಿರ್ಬೋದು, ನಾವುಗಳಾಗಿರ್ಬೋದು, ಬ್ಯಾಕ್ವರ್ಡ್ ಕಮಿಟಿಯವರಾಗಿರ್ಬೋದು, ಇವತ್ತು ಇಷ್ಟೊಂದು ಜ್ಞಾನೋದಯ ಹುಟ್ಟಿದ್ದೆ ನಮ್ಮ ಮುನೀರಣ್ಣನ ಅಂತ ಹೇಳ್ತಾ, ಅವರಿಗೆ ನಾನು ವಿಶೇಷವಾಗಿ ಈ ಹಬ್ಬದ ಪ್ರಯುಕ್ತ ನಾನು ಅವರಿಗೆ ವಿಶೇಷವಾದಂಥ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಬಳ್ಳೂರು ಗ್ರಾಮದಲ್ಲಿ ಅಂಬೇಡ್ಕರ್ ಒಂದು ಯುವಕರ ಸಂಘ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಈ ದಿನ ಮಾಡ್ತಾಯಿದ್ದಾರೆ. ಬಹಳ ಖುಷಿಯಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆನೇಕಲ್ ವಕೀಲರ ಸಂಘದ ಅಧ್ಯಕ್ಷರಂತಹ ಪಟಾಪಟ್ ಪ್ರಕಾಶಣ್ಣರಾಗಿಸಿ ಏನು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರಗಳನ್ನ ನಮ್ಮ ಒಂದು ಬಳ್ಳೂರು ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸವಿಸ್ತರವಾಗಿ ತಿಳಿಸಿದ್ದಾರೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವಿಚಾರಗಳು ತಿಳ್ಕೋಬೇಕಾದ್ರೆ ವರ್ಷಾನುಗಟ್ಟಲೆ ಬೇಕು. ಅಷ್ಟೊಂದು ಅವರ ಒಂದು ಸಾಹಸಗಳಿದ್ದಾವೆ. ಅವರ ಒಂದು ಏನು ಕಾನ್ಸ್ಟಿಟ್ಯೂನ್ಸಿ ಇಲ್ಲ ಅಂದಿದ್ರೆ ನಾವು ಈ ದಿನ ಒಂದು ತಾಲೂಕು ಪಂಚಾಯತಿ ನಾನು ಸದಸ್ಯ ಕೂಡ ನಮಗೆ ಅವಕಾಶ ಇರ್ತಾ ಇರಲಿಲ್ಲ. ಬಳ್ಳೂರು ಗ್ರಾಮ ಪಂಚಾಯತಿ ಸದಸ್ಯನಾಗಿ, ಆನೇಕಲ್ ತಾಲೂಕು ಪಂಚಾಯತಿ ಸದಸ್ಯನಾದ ಕಾರಣ ಅವ್ರು ಬರೆದಂತಹ ಒಂದು ಸಂವಿಧಾನ, ಆ ಒಂದು ಸಂವಿಧಾನ ಅಡಿಯಲ್ಲಿ ನಮ್ಮ ಜನ ರೂಢಿಸ್ಕೊಂಡು, ಮತ್ತು ಅವ್ರು ಮುಖ್ಯವಾಗಿ ಒಂದು ಹೇಳಿರೋದು, ಯಾರೇ ಜನಾಂಗಕ್ಕಾಗಲಿ ಮೊದಲು ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆ ಕೊಡಿ. ವಿದ್ಯೆ ಇಲ್ಲಾಂದರೆ ಶೂನ್ಯ. ಅವರು ವಿದ್ಯಾವಂತ ಆದರೆ ಏನು ಬೇಕಾದರೂ ಜಯಿಸ್ಬೋದು. ಈಗ ಈ ಒಂದು ರಾಜಕಾರಣದಲ್ಲಿ ವಿದ್ಯೆ ಇಲ್ಲದವರೇ ಸುಮಾರಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ವಿದ್ಯಾವಂತರು ಇದ್ದು ಈ ಒಂದು ನಮ್ಮ ಭಾರತವನ್ನು ಸುದೃಢವಾಗಿ ಕಟ್ಟಲಿ. ಜೈ ಭೀಮ್, ಜೈ ಭೀಮ್. ಬಳ್ಳೂರಲ್ಲಿ ಈ ಅಂಬೇಡ್ಕರ್ ಜಯಂತಿ ಅಂತ ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ. ಹಾಗಾಗಿ ಈ ಮುನೀರಪ್ಪನವ್ರಿಗೆ, ಇಲ್ಲಿ ಬಂದಿರೋ ಎಲ್ಲ ಸೇರಿರೋರಿಗೆ, ಎಲ್ಲ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿಯವರಿಗೆಲ್ಲನೂ ಹೊಂದಿಸ್ತಾ ಇಲ್ಲಿ ಈ ಥರ ಎಲ್ಲ ಊರುಗಳಲ್ಲಿ ಮಾಡಿ ಇದೇ ಥರ ಮಾಡಲಿ ಅಂತ ನಾನು ಶುಭ ಹಾರೈಸ್ತೀನಿ. ಅಂಬೇಡ್ಕರ್ ಜಯಂತಿಯನ್ನು ತುಂಬ ಅದ್ಧೂರಿಯಾಗಿ ಆಯೋಜಿಸಿದ್ದಾರೆ. ಈ ಬಳ್ಳೂರಿನ ಗ್ರಾಮಸ್ಥರು ಹಾಗೂ ಬಳ್ಳೂರಿನ ಮುಖಂಡರಿಗೆ ಜೈ ಭೀಮ್. 135ನೇ ವಾರ್ಷಿಕೋತ್ಸವದ ಹುಟ್ಟುಹಬ್ಬದ ಶುಭಾಶಯಗಳು. ಬಳ್ಳೂರಿನ ಗ್ರಾಮದಲ್ಲಿ ಎಲ್ಲ ನನ್ನ ಸ್ನೇಹಿತರು, ಸುತ್ತಮುತ್ತಲಿನ ಗ್ರಾಮಸ್ಥರನ್ನು ಸೇರಿಸ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಭಾಳ ಖುಷಿ ಆಗ್ತಾ ಇದೆ. ಕಾರಣ ಇಷ್ಟೇ, ಈ ಕಾರ್ಯಕ್ರಮವನ್ನು ಓದುವ ಮಕ್ಕಳಿಗೆ ಸಹಾಯ ಮಾಡುವುದರೊಂದಿಗೆ ಈ ಕಾರ್ಯಕ್ರಮವನ್ನು ಜೀವಂತಗೊಳಿಸಿರ್ತಕ್ಕಂಥದ್ದು ಭಾಳ ಖುಷಿ ಆಗ್ತಾ ಇದೆ. ಏಕೆಂದರೆ ಇವತ್ತು ಬಹಳ ಬಡ ವಿದ್ಯಾರ್ಥಿಗಳು ನಮ್ಮ ಊರುಗಳಲ್ಲಿ ಒಂದು ಬಟ್ಟೆ ಪುಸ್ತಕಗಳನ್ನು ಖರೀದಿ ಮಾಡೋದಕ್ಕೆ ಭಾಳ ಕಷ್ಟಪಡ್ತಿದ್ದಾರೆ. ಅಂತ ಈ ಸಂದರ್ಭದಲ್ಲಿ ಎಲ್ಲ ನನ್ನ ಮಧುಕುಮಾರು, ಮುನಿವೀರಪ್ಪನವರು, ಎಲ್ಲ ನನ್ನ ಬಳ್ಳೂರಿನ ಸ್ನೇಹಿತರುಗಳು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅವರಿಗೆ ಓದಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥದ್ದು ಭಾಳ ಖುಷಿ ಕೊಡ್ತಾ ಇದೆ.
ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಬಳ್ಳೂರಿನ ಗ್ರಾಮ ಪಂಚಾಯಿತಿ ಸೇರ್ತಕ್ಕಂಥ ಎಲ್ಲ ಊರುಗಳಿಗೂ ಸಹಾಯ ಮಾಡಿರ್ತಕ್ಕಂಥದ್ದು ಭಾಳ ಖುಷಿ ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ನನಗೆ ಭಾಳ ಹೆಮ್ಮೆನೂ ಅನ್ನಿಸ್ತಾ ಇದೆ. ಯಾಕೆಂದರೆ ಸಾರ್ಥಕತೆ ಈ ಥರ ಕಾರ್ಯಕ್ರಮಗಳು ಭಾಳ ಸಾರ್ಥಕತೆ ಈ ಸಂದರ್ಭದಲ್ಲಿ ಪಡಿತಾ ಈ ಕಾರ್ಯಕ್ರಮ ಅಂತ ಹೇಳ್ತಾ ಈ ನನ್ನ ಬಾಬಾ ಸಾಹೇಬರ 135ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅವರೆಲ್ಲರಿಗೂ ಕೋರ್ತಾ ನಮ್ಮ ಬಳ್ಳೂರು ಗ್ರಾಮದಲ್ಲಿ 135ನೇ ಜನ್ಮದಿನೋತ್ಸವವನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಹಳ ಅದ್ಧೂರಿಯಾಗಿ ಈ ಬಳ್ಳೂರು ಗ್ರಾಮದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ನಮ್ಮ ಬಾಬಾ ಸಾಹೇಬರು ಜೀತ ಪದ್ಧತಿ, ಮುಕ್ತ ಪದ್ಧತಿ, ದೀನ ದಲಿತ ಅಂತ ಯಾವುದೇ ನೋಡಿದಿರ ಇವತ್ತಿನ ದಿವಸ ಬಡ ಮಕ್ಕಳಿಗೆ ಸ್ವಾತಂತ್ರ್ಯ ಬಂದಿದ ತಕ್ಷಣ ಅವರು ಪ್ರತಿಯೊಂದು ಬಡ ಮಕ್ಕಳಿಗೂ ಸಮಾನತೆ ಸಿಗಬೇಕು. ಯಾಕಪ್ಪ ಸಮಾನತೆ ಸಿಗಬೇಕಂದ್ರೆ ಒಂದು ಇಂಜಿನಿಯರ್ ಹೋಗ್ಬೇಕಾದ್ರೆ ಲಕ್ಷಗಳು ಬೇಕು, ಡಾಕ್ಟ್ರು ಹೋಗ್ಬೇಕಾದ್ರೆ ಕೋಟಿಗಳು ಬೇಕು, IAS ಆಗಬೇಕಾದ್ರೆ ಕೋಟಿಗಳು ಬೇಕು, IPS ಆದರೆ ಕೋಟಿಗಳು ಬೇಕು. ಆದರೆ ಅಂತಹ ಬಡ ಮಕ್ಕಳಿಗೆ ಅವರು ಜೀತ ಪದ್ಧತಿ ಬಿಟ್ಟು ಮುಂದೆ ಬಂದು ಎಲ್ಲರಿಗೂ ಉನ್ನತ ಸ್ಥಾನದಲ್ಲಿ ಎಲ್ಲರಿಗೂ ಸಮಾನವಾಗಿ ಸಿಕ್ಕಲಿ ಅಂತ ಬಾಬಾ ಸಾಹೇಬರು ಮೊದಲನೇ ಕಾರ್ಯಕ್ರಮವನ್ನು ಈ ಪ್ರಪಂಚದಲ್ಲೇ ನಮ್ಮ ಭಾರತದ ಮೊದಲ ಪ್ರಜೆಯಾಗಿ ಇವತ್ತು ನಮ್ಮ ದೇಶದಲ್ಲಿ ಶಾಶ್ವತವಾಗಿ ಅವರು ಯುಗಗಳು ಕಳೆದರೇನು ಅವರು ಇದೇ ಅವರ ಹೆಸರು ಶಾಶ್ವತವಾಗಿ ಉಳಿಬೇಕು ಅಂತ ನಮ್ಮ ಭಾವನೆ. ಇವತ್ತು ನಮ್ಮ ಬಳ್ಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಳ್ಳೂರು ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಸಮಸ್ತ ಜನತೆಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಶುಭಾಶಯಗಳು. ಈ ದಿನ ಈ ನಮ್ಮ ಭಾಗದಲ್ಲಿ ಕಾರ್ಯಕ್ರಮವನ್ನು ನಮ್ಮ ಮುನೀರಣ್ಣವರು, ಮಧುಕುಮಾರಣ್ಣವರು, ಮುನಿಯಪ್ಪ ಅವರು ಹಾಗೂ ಎಲ್ಲ ಹಿರಿಯರು ಸೇರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನಂತೂ ಭಾವಿಸ್ತೀನಿ. ಯಾಕಂತಂದರೆ ಆಡಂಬರ ಕಮ್ಮಿ ಇದೆ, ಏನು ವಿಚಾರಗಳನ್ನ ಕೊಡಬೇಕು ಅದನ್ನು ತಲುಪಿಸೋ ನಿಟ್ಟಿನಲ್ಲಿ, ಹಾಗೆ ಹೆಚ್ಚು ಖರ್ಚು ಮಾಡುವಂಥ ಆಡಂಬರವಾಗಿ ಖರ್ಚು ಮಾಡುವಂಥ ಹಣವನ್ನು ವಿದ್ಯಾಭ್ಯಾಸಕ್ಕೆ ಉಪಯೋಗ ಆಗೋ ನಿಟ್ಟಿನಲ್ಲಿ 78 ಮಕ್ಕಳಿಗೆ ಪ್ರೋತ್ಸಾಹಧನ, ಯಾರು ಡಿಗ್ರಿ ಮಾಡ್ತಾ ಇದ್ದಾರೆ, ಡಬಲ್ ಡಿಗ್ರಿ ಮಾಡ್ತಾ ಇದ್ದಾರೆ, ಆ ಮಕ್ಕಳಿಗೆ 5,000 ಪ್ರೋತ್ಸಾಹಧನ ಕೊಡೋ ನಿಟ್ಟಿನಲ್ಲಿ ಒಂದು ಅರ್ಥಪೂರ್ಣವಾದಂತಹ ಅಂಬೇಡ್ಕರ್ ಜಯಂತಿಯನ್ನು ಇವತ್ತು ನಾವೆಲ್ಲರೂ ಸೇರಿ ಆಚರಣೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಜಾತಿ ಜನಾಂಗದ ಹಿರಿಯ ನಾಯಕರು ಸಹ ಸೇರಿ, ಎಲ್ಲ ಕುಲ ಬಾಂಧವರು ಸಹ ಸೇರಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿರೋದು ತುಂಬ ಖುಷಿ ತರ್ತಾ ಇದೆ. ಒಂದು ಹೆಣ್ಣುಮಗಳಾಗಿ ನನಗೆ ನಿಜವಾಗ್ಲೂ ಹೇಳಬೇಕು ಅನಿಸುತ್ತೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರಲಿಲ್ಲ ಅಂತಂದಿದ್ರೆ ಇವತ್ತು ಹೊಟ್ಟೆನಲ್ಲಿರೋ ಮಗುವಿಂದ ಹಿಡಿದು ನಾವು ಸತ್ತು ನಮಗೆ ಡೆತ್ ಸರ್ಟಿಫಿಕೇಟ್ ಬರ್ತಾ ಇದೆ, ನಮ್ಮ ಹೆಸರು ಉಳಿತಾ ಇದೆ ಅಂದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನ. ಆ ಸಂವಿಧಾನ ಇಲ್ಲ ಅಂದಿದ್ದರೆ ಯಾವುದೂ ಇರ್ತಾ ಇರಲಿಲ್ಲ, ಮಗು ಹೊಟ್ಟೆಯಲ್ಲೇ ಸಾಯ್ತಾ ಇತ್ತು, ಸತ್ತವ್ರಿಗೆ ಹೆಸರೇ ಇರ್ತಾ ಇರಲಿಲ್ಲ. ಆ ಥರ ಒಂದು ಪರಿಸ್ಥಿತಿ ನಮ್ಮ ಭಾರತದಲ್ಲಿ ಇರ್ತಾ ಇತ್ತು. ಹಾಗಾಗಿ ಒಂದು ಹೆಣ್ಣುಮಗಳಾಗಿ ನಾನು ನಿಜವಾಗ್ಲೂ ಚಿರಋಣಿ. ವಿಶ್ವದಾದ್ಯಂತ ಎಲ್ಲರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಆಚರಣೆ ಮಾಡಿ, ಆದರೆ ಅರ್ಥಪೂರ್ಣವಾಗಿ ಆಚರಣೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್.